ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಸ್ಕೂಲಲ್ಲಿ ಮಕ್ಕಳೆಲ್ಲ ಬರೋದಿಲ್ಲ, ಇವತ್ತಿಂದ ರಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ಏನೂ ಅಷ್ಟೊಂದೇನು ರೆಡಿಯಾಗಿ ಹೋಗ್ತಾ ಇಲ್ಲ, ನಾರ್ಮಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಇವತ್ತು ನಮಗೆ ಆಫ್ ಡೇ ಇರುತ್ತೆ, 10ಇಂದ 2ವರೆಗೂ ಅಷ್ಟೇ ಇರುತ್ತೆ ಇವತ್ತು ಸ್ಕೂಲು. ಸೊ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಇವಾಗ ವಿಜಯದಶಮಿ ಬೇರೆ ಬರ್ತಿದೆಯಲ್ಲ, ಎಲ್ಲ ಅವ್ರವ್ರ ಕ್ಲಾಸ್ಗಳೆಲ್ಲ ಅವ್ರವ್ರು ಕ್ಲೀನ್ ಮಾಡ್ಕೊಳ್ಬೇಕು ಟೀಚರ್ಸು. ಸೊ ಅದಕ್ಕೋಸ್ಕರ ಇವಾಗ ಬೇಗ ರೆಡಿಯಾಗಿ ಹೊರಟೆ. ಮಕ್ಕಳು ಬಂದಿಲ್ಲ ಅಂದರೆ ಸ್ಕೂಲಿಗೆಲ್ಲ ರೆಡಿಯಾಗಿ ಹೋಗೋಕ್ಕೇನೆ ಒಂಥರ ಅನಿಸುತ್ತೆ. ಮಕ್ಕಳು ಬಂದರೆ ರೆಡಿಯಾಗಿ ಹೋಗ್ತೀವಿ. ಇನ್ನು ಇವಾಗ ನಾನು ಕೂಡ ರೆಡಿಯಾಗಿ ಹೊರಟೆ. ಇನ್ನು ನಮ್ಮ ಯಜಮಾನ್ರು ಮಡಿಸ್ತಾಯಿದ್ರು ಬೆಡ್ಶೀಟ್ಗಳನ್ನೆಲ್ಲ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ವಾಟರ್ ಬಾಟಲ್ ತುಂಬಿಸ್ಕೊಳೋದು ಯಾವಾಗೂ ಮರ್ತೋಗ್ತೀನಿ, ಹಾಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಇನ್ನು ವಾಟರ್ ಬಾಟಲಲ್ಲಿ ನೀರು ತುಂಬಿಸ್ಕೊಂಡು ಹೊರಟೆ. ಇವತ್ತೇನು ಲಂಚ್ ಏನೋ ತೊಗೊಂಡು ಹೋಗಿಲ್ಲ, ಸೊ ಹಾಗೆ ಹೋಗೋಣ ಅಂತ ಹೊರಟು. ಆದರೆ ಏನಾಯಿತು ಅಂದರೆ ತುಂಬ ಲೇಟ್ ಆಗೋಯಿತು. ಸ್ಕೂಲಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದು ಯಾವಾಗ ಅಂತ ಗೊತ್ತೇ ಆಗೋದಿಲ್ಲ. ನಾವೇನೋ ಮಧ್ಯಾಹ್ನ ಬಂದುಬಿಡ್ತೀವಿ ಅಂತ ಅಂದ್ಕೊಂಡು, ಆದರೆ ಮನೆಗೆ ಬರೋ ಅಷ್ಟೊತ್ತಿಗೆ 4:30 ಆಗೋಗ್ಬಿಟ್ಟಿತ್ತು. ಇನ್ನು ಅಲ್ಲೇನೂ ನಾನು ವೀಡಿಯೋ ತೊಗೊಳಕ್ಕೆ ಹೋಗಿಲ್ಲ ಸ್ಕೂಲಲ್ಲಿ. ಇನ್ನು ಮನೆಗೆ ವಾಪಸ್ ಬಂದು ಇವತ್ತು ಬರ್ಡೇ ಇತ್ತು, ನಮ್ಮ ಕೊಲೀಗ್ ಮಗಂದು ಒಂದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಬೇಕಾಗಿತ್ತು. ಅದಕ್ಕೆ ಮನೇಲಿ ಸಾಂಬಾರು ಮಾಡಿಟ್ಬಿಟ್ಟು ಹೋಗೋಣ, ನಾನು ಹಾಗೆ ಅಲ್ಲೇ ತಿನ್ಕೊಂಡು ಬಿಡ್ತೀನಲ್ಲ, ಇನ್ನು ಬರೋದು ಲೇಟ್ ಆಗುತ್ತೆ ಅಂತ ಸಾರು ಮಾಡೋಣ ಅಂತ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಹಿಂದಿನ ದಿನ ಆರ್ಡರ್ ಮಾಡಿದ್ದೆ ಸೊಪ್ಪೆಲ್ಲ. ಸೊ ಅದಕ್ಕೆ ಅದಿತ್ತು ಅಂತ ಮೊಸಪ್ಪು ಮಾಡೋಣ ಅಂತ ಇವಾಗ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಹೋಗೋ ಅಷ್ಟೊತ್ತಿಗೆ ಕಿಚನ್ದೆಲ್ಲ ಕೆಲಸ ಮುಗಿಸಿದ್ರೆ ಒಳ್ಳೇದಲ್ವಾ, ಮತ್ತೆ ಬಂದು ಮಾಡೋಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಬಿಟ್ಟು ಹೋಗಬೇಕು. ಇನ್ನು ನಾನು ಬಂದಿದ್ದು 4:30 ಆಗಿತ್ತು. ಇನ್ನು ನಾವು 5:30ಗೆಲ್ಲ ಹೋಗೋಣ ಅಂತ ಅಂದ್ಕೊಂಡು, ಆದರೆ ಆಗಿಲ್ಲ. ಅದಕ್ಕೋಸ್ಕರ ಒಂದು 7 o'clockಗೇನೋ ಮನೆಯೇ ಬಿಟ್ಟಿದ್ದು ನಾವು. ಸೊ ಅಲ್ಲಿವರೆಗೂ ಟೈಮ್ ಇತ್ತು ಅಂತ ಫಸ್ಟು ಸಾರು ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಇವಾಗ ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಸಾರು ಕೂಡ ರೆಡಿ ಆಯಿತು ನೋಡಿ, ಮೊಸಪ್ಪು ಮಾಡಿಟ್ಟಿದ್ದೀನಿ. ಸೊಪ್ಪಿತ್ತಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಿಡು ಅಂತ ಇದನ್ನೇ ಮಾಡಿದೆ ಇವತ್ತು. ಇನ್ನು ಪಾತ್ರೆಗಳೆಲ್ಲ ಇತ್ತು, ಸೊ ಅದಕ್ಕೋಸ್ಕರ ಅದನ್ನು ತೊಳ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಪಾತ್ರೆನ ತೊಳಿತಾ ಇದ್ದೀನಿ. ಮತ್ತು ನೈಟ್ ಬಂದಮೇಲೆ ಮತ್ತೆ ಪಾತ್ರೆ ಆಗುತ್ತಲ್ವ, ಸೊ ಅನ್ನ ಎಲ್ಲ ಇಟ್ಟು ಮತ್ತೆ ನೈಟ್ ಊಟ ಮಾಡೋ ಪಾತ್ರೆ ಆಗೋಗ್ಬಿಡುತ್ತೆ. ಆಮೇಲೆ ಇದನ್ನು ಹಾಗೆ ಇಟ್ಟೋದ್ರೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಇದನ್ನು ಕೂಡ ತೊಳೆದಿಟ್ಟು ಹೋಗ್ತಾ ಇದ್ದೀನಿ. ಕಿಚನೆಲ್ಲ ನೀಟ್ ಮಾಡಿ ಹೋದರೆ ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಎಲ್ಲರೂ ಹಾಗೆ ಇರ್ತಾರಲ್ವ, ಎಲ್ಲಾದರೂ ಹೋಗಬೇಕು ಅಂದರೆ ಫಸ್ಟು ಕ್ಲೀನ್ ಮಾಡಿಬಿಟ್ಟೇ ಹೋಗೋದು, ಮತ್ತೆ ಬಂದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ನಾದಿನಿಗೆ ಗಿಫ್ಟ್ ಆರ್ಡರ್ ಮಾಡೋಕ್ಕೆ ಹೇಳಿದ್ದೆ. ಸೊ ಅವಳು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ಲು, ಇನ್ನು ಅದು ಕೂಡ ಬಂತು. ಅದಕ್ಕೆ ಅವಳು ಪ್ಯಾಕಿಂಗ್ ಮಾಡ್ತಾಯಿದ್ಲು. ಒಂದು ಸ್ಪೈಡರ್ ಮ್ಯಾನ್ ಗನ್ ಆರ್ಡರ್ ಮಾಡಿದ್ಲು. ಸೊ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಹೇಳಿದ್ರು. ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ. ಈ ಕಡೆಯಿಂದ ನಾನು ರೆಡಿ ಆಗೋಕ್ಕೆ ಅಂತ ಬಂದೆ. ಏನಿಲ್ಲ, ಜೀನ್ ಮೇಲೆ ಒಂದು ಕುರ್ತಿ ಹಾಕ್ಕೊಂಡು ರೆಡಿ ಆದೆ ನಾನಷ್ಟೇ. ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ಸು. ಸೊ ಅದಕ್ಕೋಸ್ಕರ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇವಾಗ ನಾನು ಕೂಡ ರೆಡಿ ಆದೆ. ಇನ್ನು ನನ್ನ ಫ್ರೆಂಡ್ ಬರಬೇಕಾಗಿತ್ತು, ಅವರು ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡು, ವಾಕಬಲ್ ಡಿಸ್ಟೆನ್ಸೇ, ಅದಕ್ಕೆ ನಡ್ಕೊಂಡೇ ಹೋಗಿಬಿಡೋಣ ಅಂತ. ಇನ್ನು ಅವರು ಬಂದರು. ಇನ್ನು ಅವರು ಗಿಫ್ಟೆಲ್ಲ ಇಸ್ಕೊಂಡು ಬಂದಿದ್ರಲ್ಲ, ಅದಕ್ಕೊಂದು ಸ್ವಲ್ಪ ಸ್ಟಿಕ್ಕರ್ ಅಂಟಿಸ್ಬೇಕಾಗಿತ್ತು ಅಂತ ತೊಗೊಂಡು ಬಂದರು ಮೇಲೆ. ಇನ್ನು ನಾನು ಅವ್ರಿಗೆ ಹೇಳಿದ್ದೆ ಲೇಬಲ್ ತೊಗೊಂಡು ಬರೋಕ್ಕೆ, ಸೊ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದರು. ಇನ್ನು ಇಬ್ಬರು ಇವಾಗ ಸ್ಟಿಕ್ ಮಾಡ್ಕೊಂಡು ಹೊರಡಬೇಕು. ಇನ್ನು ಮತ್ತೆ ಕಾಫಿ ಮಾಡ್ತಾಯಿದ್ರು, ಹಾಗೆ ಇವರು ಬಂದ್ರಲ್ವ ಅದಕ್ಕೋಸ್ಕರ ಕೊಟ್ಟರು. ಇನ್ನು ಕಾಫಿ ಎಲ್ಲ ಕುಡ್ಕೊಂಡು ಹೊರಟು ಆನ್ ದ ವೇ ರೋಡಲ್ಲಿ ಹೋಗ್ಬೇಕು. ಇನ್ನು ಇವಾಗ ನಾನು ಮತ್ತು ನನ್ನ ಫ್ರೆಂಡು ಮತ್ತು ಮಗು ಎಲ್ಲ 3 ಜನನೂ ಹೋಗ್ತಾ ಇದ್ದೀವಿ. ಇನ್ನು ಅವನ್ನ ರೋಡಲ್ಲಿ ಹಿಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕಾಗೋಯ್ತು.
ಇನ್ನು ಇವಾಗ ಬಂದು ಅವ್ರ ಬರ್ಡೇ ಸೆಲೆಬ್ರೇಷನ್ ಇತ್ತಲ್ಲ ಅವ್ರ ಮನೆಗೆ ಬಂದು ಇನ್ನೂ ಏನು ಕೇಕ್ ಎಲ್ಲ ಕಟ್ ಮಾಡಿರಲಿಲ್ಲ. ನಾವೆಲ್ಲ ಹೋಗೋಕ್ಕೆ ಕಾಯ್ತಾಯಿದ್ರು. ಇನ್ನು ಹೋಗಿ ಚಿಪ್ಸು, ಬಿಸ್ಕೆಟು, ಜ್ಯೂಸು ಎಲ್ಲ ಕೊಟ್ಟಿದ್ರು. ಇವರೇ ಪ್ರಿಯಾ ಮ್ಯಾಮ್ ಅಂತ, ಇವ್ರ ಮಗುದೇ ಬರ್ಡೇ ಇದ್ದಿದ್ದು. ಅವರಿಗೆ ಒಂದು ಆಪ್ರೇಷನ್ ಆಗಿತ್ತು. ಸೊ ಅವ್ರು ಇವಾಗ ಸ್ಕೂಲಿಗೆ ಬರ್ತಾ ಇಲ್ಲ. ಇವತ್ತೇ ಅವ್ರು ಎದ್ದಿರೋದು. ಸ್ವಲ್ಪ ಪೇನ್ ಇದ್ರೂ ಮಗನ ಬರ್ಡೇ ಅಲ್ವಾ ಅಂತ ಎದ್ದು ಎಲ್ಲ ಮಾಡ್ತಾ ಇದ್ದಾರೆ ಪಾಪ. ಅವ್ರ ಅಮ್ಮ ಎಲ್ಲ ಬಂದಿದ್ರು, ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಇವರು ಬಗ್ಗಂಗಿಲ್ಲ, ಎಲ್ಲ ಮಾಡೋಂಗಿಲ್ಲ, ಬರೀ ನಿಂತ್ಕೊಂಡೆ ಏನಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದು. ನಾವು ಅವ್ರನ್ನ ನೋಡಬೇಕಾಗಿತ್ತು. ಮುಂಚೆನೇ ಬರೋಣ ಅಂದ್ಕೊಂಡು ಅವರು ಮಗು ಬರ್ಡೇ ಇದೆ ಹಾಗೆ ಬಂದಿರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರನ್ನ ನೋಡ್ದಂಗೂ ಆಗುತ್ತೆ ಅಂತ ಹೋಗಿ ಹ್ಯಾಪಿ ಬರ್ಡೇ ಟು ಯು. ಇನ್ನು ಇವಾಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಎಲ್ಲರೂ ಗಿಫ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ಫ್ರೆಂಡ್ಸು. ಸೊ ಎಲ್ಲರೂ ಬರ್ತಾರಲ್ವ, ಸ್ಕೂಲಿಗೆ ಬರ್ತಾರೆ. ಎಲ್ಲರೂ ಮಕ್ಳುಗಳೆಲ್ಲ ಸ್ಕೂಲಿಗೆ ಬಂದೆಲ್ಲ ಆಟ ಆಡ್ತಾರೆ. ಸೊ ಅದಕ್ಕೋಸ್ಕರ ಅವನು ಮಗುಗೆ ಅಂತ ಬರ್ದು ಒಂದು ಫ್ರೆಂಡ್ ಅಲ್ವಾ, ಸೊ ಅದಕ್ಕೆ ಅವನು ಬರ್ದು ಕೊಟ್ಟಿದ್ದ. ಅದಕ್ಕೆ ಇವಾಗೆಲ್ಲ ಫೋಟೋ ಸೆಕ್ಷನ್ ನಡೀತಾ ಇತ್ತು. ಒಬ್ರೊಬ್ಬರೇ ಹೋಗಿ ಗಿಫ್ಟ್ ಕೊಟ್ಟು ಫೋಟೋಸ್ ಎಲ್ಲ ಇಟ್ಕೊತಾ ಇದ್ರು. ಈ ಥರ ಫಂಕ್ಷನಲ್ಲಿ ಎಲ್ಲರೂ ಸೇರಿದಾಗ ಒಂಥರ ಚೆನ್ನಾಗಿರುತ್ತೆ. ಸೊ ಎಲ್ಲ ಡಿನ್ನರ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಎಲ್ಲರೂ ಇಲ್ಲೇ ಡಿನ್ನರ್ ಎಲ್ಲ ತಿನ್ಕೊಂಡು ಹೊರಡಬೇಕಾಗಿತ್ತು. ಇನ್ನು ಇಬ್ಬರು ಟೀಚರ್ಗೆ ಗಂಡು ಮಕ್ಕಳು, ಇನ್ನೊಬ್ಬರು ಟೀಚರ್ಗೆ ಹೆಣ್ಮಗು. ಅವಳಂತೂ ಸಪ್ರೇಟಾಗೇ ಇರ್ತಾಳೆ, ಯಾಕಂದರೆ ಇವ್ರು 3 ಜನ ಹುಡುಗರಲ್ವ. ಸೊ ಅದಕ್ಕೋಸ್ಕರ ಸೈಡಲ್ಲಿ ನಿಂತ್ಕೊಂಡಿದ್ಲು. ಆಮೇಲೆ ಗಿಫ್ಟ್ ಕೊಟ್ಟು ಹೊರಟ್ಲು. ಇನ್ನೆಲ್ಲರೂ ಗಿಫ್ಟ್ ಕೊಡ್ತಾಯಿದ್ರು. ಆ ಮಗು ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಅವ್ರ ಅಣ್ಣ ಅದು ಎತ್ಕೊಂಡು ಒಂದು ಫೋಟೋ ಇಡ್ಸ್ಕೊಳ್ಬೇಕು ಅಂತ ಇಡಿಸ್ಕೊಳ್ತಾ ಇದ್ರು. ಇನ್ನು ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೋಸ್ಕರ ಮತ್ತೆ ಇವಾಗ ಅಲ್ಲೇ ನಿಲ್ಲಿಸ್ತು. ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ. ಯಾಂಗಿದ್ದಾಳಲ್ಲ ಅವ್ರ ಮೊಮ್ಮಗಳು ಅವಳು. ತುಂಬ ಚೆನ್ನಾಗಿ ಇಲ್ಲ ಎಲ್ಲರ ಹತ್ರ ಹೊಂದ್ಕೊಂಡ್ಬಿಡ್ತಾಳೆ. ಇನ್ನು ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ರು. ರೆಕಾರ್ಡ್ ಕೇಕ್ ಯಾರು ಬರ್ಡೇಗೆ ಬಂದಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಮಾತಾಡು. ನೀ ಕೇಳಿ ನಾ ಆನ್ಸರ್ ಮಾಡ್ತೇನೆ. ಸರಿ, ಯಾರು ಬರ್ಡೇಗೆ ಬಂದಿದ್ದೀವಿ? ನಾವು ಪ್ರಜಿತ್ ಬರ್ಡೇಗೆ ಬಂದಿದ್ದೀವಿ. ಯಾರು ಪ್ರಜಿತ್ತು? ನಮ್ಮ ಫ್ರೆಂಡ್ ಪ್ರಿಯಾ ಮ್ಯಾಮ್. ನಮ್ಮ ಫ್ರೆಂಡ್ ಯಾರು? ಏನು ಪ್ರಿಯಾ ಮ್ಯಾಮ್ ಯಾರು? ಪ್ರಿಯಾ ಮ್ಯಾಮ್ ನಮ್ಮ ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾರಲ್ವ ಅವ್ರ ಸಣ್ಣ ಬರ್ತ್ಡೇಗೆ ಬಂದಿದ್ದೀವಿ. ಕೇಕ್ ಕಟ್ ಆಗಿತ್ತು, ಫೋಟೋವೂ ಆಗಿತ್ತು, ಊಟ ಮಾಡಬೇಕು ಅದಕ್ಕೆ ವೇಟಿಂಗ್. ಇದು ನನ್ನ ಮಗನ್ ಬಂದಿದ್ದಾನೆ ನನಗೆ ಕರ್ಕೊಂಡು ಹೋಗೋದಕ್ಕೆ. ಹಾಯ್ ಸರ್. ಅವ್ನು ಕೊಂಚ ಶೈಯಾಗಿ ಫೀಲ್ ಮಾಡ್ತಾನೆ, ಅದಕ್ಕೆ ಅವನು ರನ್ ಮಾಡಿದ್ದಾನೆ. ಕತ್ಲೆ ಬೇರೆ, ಇಲ್ಲಿ ಬೆಳಕಿಲ್ಲ, ಏನು ಬೆಳಕಿಲ್ಲ, ಏನೂ ಇಲ್ಲ. ಇಲ್ಲಿ ಬಾಲ್ಗಣಿಯಲ್ಲಿ ಇದ್ದೀವಿ, ಇಲ್ಲಿ ಬೆಳಕಿಲ್ಲ. ಅವ್ರು ಮಾತ್ರ ಇದೆ, ಬಲ್ಪಿಲ್ಲ. ಕೇಳಿಸ್ತೈತೆ ಸೌಂಡು. ಓಕೆ, ಹೌದು. ಇನ್ನು ಇವರು ಶರಣ್ಯ ಮ್ಯಾಮು ಮಾತಾಡಿದ್ರಲ್ವ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಎಲ್ಲ ವೀಡಿಯೋದಲ್ಲೂ ಇವ್ರ ಹತ್ರ ಮಾತಾಡಿಸ್ತೀನಿ. ಇವ್ರು ಸಿಕ್ಕರೆ ಸಾಕು ಇವ್ರ ಜೊತೆ ಕನ್ನಡದಲ್ಲಿ ಮಾತಾಡಿಸ್ಬಿಡ್ತೀನಿ. ಯಾಕಂದರೆ ಅವರು ಇಲ್ಲಿಗೆ ಬಂದಮೇಲೆ ಕನ್ನಡ ಕಲ್ತಿದ್ದು. ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರಂತೆ, ಅಲ್ಲೇನು ಅಷ್ಟು ಕನ್ನಡ ಕಲ್ತಿಲ್ಲ. ಇನ್ನು ನಾವೆಲ್ಲ ಸೇರಿಕೊಂಡು ಕನ್ನಡ ಕಲಿಸ್ಬಿಟ್ಟಿದ್ದೀವಿ. ಸೊ ಇವಾಗ ಕನ್ನಡದಲ್ಲಿ ಮಾತಾಡ್ತಾರೆ. ಅದನ್ನೇ ಅವ್ರ ಹಸ್ಬೆಂಡ್ ಹತ್ರ ಹೇಳ್ತಾಯಿದ್ರು, ನಾನು ಸಿಕ್ಕಿದ್ರೆ ಸಾಕು ಮಾತಾಡಿಸ್ತಾಳೆ, ನನಗೆ ಬೈತಾರೆ ನೋಡಿದವರು, ಆಮೇಲೆ ಹೆಂಗೆ ಮಾತಾಡ್ತಾ ಇದ್ದೀನಿ ನೋಡು ಕನ್ನಡ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ, ನಮಗೆ ಖುಷಿ ಆಗುತ್ತೆ ನೋಡಿ, ಕನ್ನಡ ಬಂದಿಲ್ಲ ಅಂದರೂ ನೀವು ಮಾತಾಡ್ತೀರಲ್ಲ ಅಂತ ಖುಷಿ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದೆ. ಇನ್ನು ಎಲ್ಲರಿಗೂ ಕೇಕ್ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಕೇಕ್ ಎಲ್ಲ ತಿಂದಾದ್ಮೇಲೆ ಡಿನ್ನರ್ ತಿನ್ನೋಣ ಅಂತ ಎಲ್ಲರಿಗೂ ಕೇಕ್ ಕೊಡ್ತಾಯಿದ್ರು. ಇನ್ನು ನೋಡಿ ಇವಳು ಯಾವ ಥರ ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಲ್ಲಿಂದ ಇಲ್ಲಿಗೆ. ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಾನು ಶರಣ್ಯ ಮ್ಯಾಮು ಪ್ರಿಯಾ ಮ್ಯಾಮ್ ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಇನ್ನೂ ಕೂತಿರ್ಲಿಲ್ಲ. ಇನ್ನು ಇವರೆಲ್ಲ ಕೂತ್ಕೊಂಡಿದ್ರು ಫಸ್ಟು. ಇನ್ನು ಈ ಕಡೆ ಇವರು ಊಟ ಮಾಡ್ತಾಯಿದ್ರು. ಇನ್ನು ಆ ಕಡೆ ಡೈನಿಂಗ್ ಟೇಬಲ್ ಮೇಲೆ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು.
ಇವರೆಲ್ಲರೂ ಅಷ್ಟೇ ಮಕ್ಕಳು ಫ್ರೆಂಡ್ಸ್ ಸಿಕ್ಬಿಟ್ರೆ ಅವ್ರನ್ನ ಸಪ್ರೇಟಾಗಿ ಕುಂಡಿಸ್ಬಿಡ್ತೀವಿ. ಅವ್ರವ್ರ ಪಾಡಿಗೆ ಊಟ ಮಾಡ್ಕೊತಾ ಇರ್ತಾರೆ. ಡಿನ್ನರ್ಗೆ ಮತ್ತು ಗೀ ರೈಸು ಮತ್ತು ಗ್ರೇವಿ ಮಾಡಿದರು, ಚಿಕನ್ ಗ್ರೇವಿ. ಆಮೇಲೆ ಜಾಮೂನ್ ಮಾಡಿದರು. ಮತ್ತು ವೆಜ್ ತಿಂತಾರೆ ಸ್ವಲ್ಪ ಜನ, ನಾನ್ ವೆಜ್ ತಿನ್ನಲ್ಲ. ಅವ್ರಿಗೋಸ್ಕರನೂ ಗೀ ರೈಸು ಮತ್ತು ಗೋಬಿ ಎಲ್ಲ ಮಾಡಿದರು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಪ್ರಿಯಾ ಮ್ಯಾಮ್ ಇದ್ದಾರಲ್ಲ, ಅವ್ರ ಅಮ್ಮನೇ ಮಾಡಿದ್ದಂತೆ ಎಲ್ಲ ಅಡುಗೆನೂ. ಸೊ ತುಂಬ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಚೆನ್ನಾಗಿತ್ತು. ಇನ್ನು ಈ ಕಡೆ ನಾನು ಎಲ್ಲ ಕೂತ್ಕೊಂಡು, ನಾನು ಶರಣ್ಯ ಮ್ಯಾಮು ಪ್ರಿಯಾ ಮ್ಯಾಮು ಎಲ್ಲ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟು. ಶರಣ್ಯ ಮ್ಯಾಮ್ ಮಾತ್ರ ಅಲ್ಲೇ ಉಳ್ಕೊಂಡ್ರು, ಆಮೇಲೆ ಬರ್ತೀನಿ ಅಂತ. ಇನ್ನು ನಾವೆಲ್ಲರೂ ಕೂಡ ಹೊರಟು. ಆಗಲೇ ನಾವು ಬರಬೇಕಾದ್ರೆ 8:30 ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಮನೆಗೆ ಬಂದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.